ನಮಸ್ತೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೂ ಬೆಳಗಿನ ಶುಭೋದಯ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಇವತ್ತು ಕಿಶನ್ಗೆ ಫುಡ್ ಕಾಸ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನಾನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಒಂದು ಹಾಫ್ ಬೀಟ್ರೂಟ್ ಹಾಕ್ಬಿಟ್ಟು ಆಡಿಸ್ಕೊಂಡೆ. ಆ ರಸನ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆ ರಸನ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಪಾಪು ಕಾಲಿಗೆ ಹಚ್ಚಿ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು ಕಾಲು ಗಂಟೆ, ಒಂದು ಅರ್ಧ ಗಂಟೆ ಬಿಟ್ಬಿಟ್ಟಿಡಿ. ನಾನು ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ. ಆ ರಸನ ಸ್ವಲ್ಪ ಹೊತ್ತು ಬಿಡೋದ್ರಿಂದ ಅದು ಇನ್ನೂ ಡಾರ್ಕಾಗಿ ಕಾಣಿಸುತ್ತೆ. ಅವಾಗ ಪಾಪು ಕಾಲಿಗೆ ಹಚ್ಬಿಟ್ಟು ಉಯಿಸಿದ್ರೆ ಅದು ಒಂದು ಸ್ವಲ್ಪ ಡಾರ್ಕಾಗಿ ಕಾಣಿಸುತ್ತೆ. ಪಾಪುಗಳ ಸ್ಕಿನ್ನು ತುಂಬಾ ಸಾಫ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಬೀಟ್ರೂಟ್ ರಸ ತಗೊಂಡೆ. ಬೀಟ್ರೂಟ್ ರಸ ಆದರೆ ಯಾವುದು ಕೆಮಿಕಲ್ಸ್ ಇರಲ್ಲ. ಅದಕ್ಕೋಸ್ಕರ ನಾನು ಬೀಟ್ರೂಟ್ ರಸ ತೊಗೊಂಡಿದ್ದೀನಿ. ನಿಮ್ಮ ಇಷ್ಟ, ನೀವು ಯಾವುದ್ರಲ್ಲಾದರೂ ಮಾಡಿ. ನಿಮ್ಮ ಮನೇಲಿ ಏನಾದರೂ ಪಾಪುಗಳಿದ್ದರೆ ಈ ಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನೀವೇನಾದ್ರು ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಪಾಪು ಮಲಗಿದಾಗ ಮಾಡಿ. ಯಾಕಂದರೆ ಮಲಗಿರ್ಬೇಕಾದ್ರೆ ಏನೂ ಗೊತ್ತಾಗಲ್ಲ. ಎಚ್ಚರ ಇರಬೇಕಾದ್ರೆ ಹಿಂಗೆ ಆಗುತ್ತೆ. ಒಂದೊಂದು ಸರಿಯಾಗಿ ಬರೋಲ್ಲ. ಆಲ್ಮೋಸ್ಟ್ ನಮ್ಮದು ಒಂದು 4-5 ಶೀಟೇ ವೇಸ್ಟ್ ಆಗೋಗೈತೆ. ಅಂತೂ ಇಂತೂ ಮಾಡಿದಾಗ ಹೆಂಗೋ ಸುಮಾರಾಗಿ ಬಂತು. ಅವ್ನ ಕಾಲು ಹಚ್ಚಿ ಸ್ವಲ್ಪ ಗ್ಯಾಪ್ ಆಗಿರೋದ್ರಿಂದ ಈ ಥರ ಡ್ರಾಯಿಂಗ್ ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೇನು ಅಷ್ಟೇನು ಡ್ರಾಯಿಂಗ್ ಬರಲ್ಲ, ಸೊ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಎಲ್ಲ ತಂದೆ ತಾಯಿಗೂ ಈ ಥರ ಒಂದು ಆಸೆ ಇದ್ದೇ ಇರುತ್ತೆ. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ವೈರಲ್ ಆಗಿದೆ. ಸೊ ನಾನು ಟ್ರೈ ಮಾಡಿ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ನೀವು ಈ ಥರ ಪಾಪುಗಳಿಗೆ ಮಾಡೋದ್ರಿಂದ ಈ ವಿಡಿಯೋ ಆ್ಯಂಡ್ ಈ ಫೋಟೋ ಫ್ರೇಮ್ ಮಾಡಿಸ್ಕೊಳ್ಳೋದ್ರಿಂದ ಇದು ಲೈಫ್ ಟೈಮ್ ಒಂದು ಮೆಮೊರೀಸ್ ಆಗಿರುತ್ತೆ. ಸ್ಟೆಪ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಮಾಡೋಣ. ನಾನು ಮಾಡುವಂತಹ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಡ್ರಾಯಿಂಗ್ ಹೆಂಗೈತೆ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಒಬ್ಬೊಬ್ಬರು ಕುಂಕುಮ ನೀರಲ್ಲಿ ಹಚ್ಚಿ ಉಯಿಸ್ತಾರೆ, ಒಬ್ಬೊಬ್ಬರು ಕಪ್ಪಲ್ಲಿ ಸವರ್ಬಿಟ್ಟು ಇದು ಮಾಡ್ತಾರೆ, ಒಬ್ಬೊಬ್ಬರು ಪೇಂಟಿಂಗ್ನೇ ಸವರ್ಬಿಟ್ಟು ಎಲ್ಲ ಮಾಡ್ತಾರೆ. ಅದು ಎಲ್ಲ ಇನ್ಫೆಕ್ಷನ್ ಆಗುತ್ತೆ. ಪಾಪು ಸ್ಕಿನ್ನು ತುಂಬಾ ಸಾಫ್ಟ್ ಇರೋದ್ರಿಂದ ಅದಕ್ಕೆ ನಾನು ಬೀಟ್ರೂಟ್ ರಸ ಹಾಕಿದ್ದೀನಿ. ಇವಾಗ ನೀವು ನೋಡ್ತಾ ಇದ್ದೀರಾ, ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಕೊನೆಯದಾಗಿ ಈ ಥರ ಬಂದಿದೆ ಡ್ರಾಯಿಂಗ್. ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಅಂತೂ ಇಂತೂ ಸುಮಾರಾಗಾದರೂ ಡ್ರಾಯಿಂಗ್ ಬಿಡಿಸಿದ್ದೀನಿ. ಇವಾಗ ನೆಕ್ಸ್ಟು ಪೇಂಟಿಂಗ್ ಮಾಡಬೇಕು. ನಾನು ಪೇಂಟಿಂಗ್ ಮಾಡೋ ಬ್ಯುಸಿಲಿ ಕ್ಯಾಮ್ರಾ ನೋಡಿರಲಿಲ್ಲ. ಅದು ಸ್ವಲ್ಪ ಮರೆಯಾಗಿ ಹೋಗೈತೆ. ಆಮೇಲೆ ನೋಡ್ಬಿಟ್ಟು ಸರಿ ಮಾಡಿಕೊಂಡೆ. ನಾನು ಬೀಟ್ರೂಟ್ ರಸ ತಗೊಂಡಿರೋದ್ರಿಂದ ಅದೊಂದು ಸ್ವಲ್ಪ ಪಿಂಕಾಗಿ ಕಾಣಿಸ್ತಾ ಐತೆ. ಅದಕ್ಕೋಸ್ಕರ ನಾನು ಪಿಂಕ್ ಕಲರ್ ಚಾಯ್ಸ್ ಮಾಡಿದ್ದೀನಿ.
ಪೇಂಟಿಂಗ್ ಮಾಡಿ ಕಂಪ್ಲೀಟ್ ಆಗೈತೆ. ನೋಡಿ ಹೇಗೆ ಕಾಣಿಸ್ತೈತೆ ಅಂತ ಕಮೆಂಟಲ್ಲಿ ತಿಳಿಸಿ, ಮರಿಬೇಡಿ.